ವೆಲ್ಕಮ್ ಬ್ಯಾಕ್ ಟು ಅಪು ಸುಬಿ ವ್ಲಾಗ್ಸ್. ಎಲ್ಲ ಆಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅಪ್ಪು ಸುಬ್ಬಿ ಬ್ಲಾಗ್ಸ್. ಅಂತ ಹೇಳೋದು ಇವತ್ತಿನ ಥಾಟ್ ಫಾರ್ ದ ಡೇ ಅಂತ ಅನ್ಬೇಡ. ನಮ್ಮಮ್ಮನ ಥರ ನಾನು ಹೇಳಲ್ಲ ಒಂದು ಸತಿ ತಮಾಷೆಗೆ. ಓಕೆನಾ? ಇವತ್ತಿನ ಥಾಟ್ ಫಾರ್ ದ ಡೇ ಏನಂತ ಅಂದರೆ, ಕುರಿ ಕುಬ್ದಷ್ಟು ಕುರ್ಬಂಗೆ ಲಾಭ ಅಂತ ಸ್ಟಾರ್ಟ್ ಮಾಡ್ತಾರೆ. ಹೋಗು ಮಮ್ಮಿ, ಕುರಿ ಏನದು ಕುರಿ ಕುಬ್ದಷ್ಟೇ ಕುರುಬಂಗೆ ಲಾಭ. ಒಪ್ಕೋತೀನಿ, ಇಲ್ಲ ಅಂತ ಅಲ್ಲ. ಆದರೆ ಇನ್ನೊಂದು ಹೇಳ್ತೀನಿ ಕೇಳು. ಎದುರುವವರು ಹಲವಾರು, ಎದುರಿಸಿ ನಿಲ್ಲುವವರು ಕೆಲವರು, ಅದನ್ನೆಲ್ಲ ಮೀರಿ ನಿಲ್ಲುವವರೇ ಕುರುಬರು. ಟ್ರಿಮ್ ಮಾಡಿಸ್ಲಿಲ್ವಾ? ಇಲ್ಲ ಮಮ್ಮಿ, ಅದು ಮಾಡ್ಸಕ್ಕೆ ಹೋಗಿದ್ದೆ. ಅವಳು ನ್ಯಾಪ್ಕ ಆಗೋದ್ಲು. ಯಾಕೆ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಹಾಂ, ಎಲ್ಲಿ ಹೋಗ್ತಿದ್ದೀನಿ? ಏನು ಎತ್ತ ಹೇಳು ನಮ್ಮ ಸ್ಟಾರ್ಸ್ಗಳಿಗೆ. ಇಂಟ್ರೂಗೆ ಹೋಗಿ ಮಾಡ್ಕೊಂಡು ಬಾ. ಏನು ಮಮ್ಮಿ, ನನ್ನ ಕಾಲು ಮುಗೀತು. ಅಮ್ಮ ನಮ್ಮೋಳಾದಳು, ಅಪ್ಪ ನಮ್ಮೋಣ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ. ಸ್ಟಾರ್ಸ್ ಕೇಳೋದು ದಯವಿಟ್ಟು. ಅಮ್ಮ ಸ್ವಲ್ಪ ವಾಲ್ಯೂಮ್ ಕೊಡಮ್ಮ. ಇದು 1 ನಿಮಿಷ. ಸ್ಟಾರ್ಸ್ ಕೆಲಸ ಆಗಲಿ ಅಂತ ಅವನಿಗೆ ಹರಿಸಿ, ಕೆಲಸ ಆಗಿಬಿಟ್ರೆ ಸಾಕು. ಕೆಲಸ ಬೇಕಾದಷ್ಟಿದೆ ಮಾಡೋದು. ಕಾಲೇಜ್ ಬ್ಯಾಗ್ ಹಾಕೊಂಡು ಹೋಗ್ತೀನಿ ಅಂತ ಇದ್ದೆ. ಬಿ ಆನ್ಲೈನಲ್ಲ ನಾನು ಕಟ್ಟಿದ್ನಲ್ಲ ಅರ್ಧ, ಅದನ್ನು ಪೂರ್ತಿ ಅಮ್ಮ ಸುಳ್ಳು ಹೇಳ್ಬೇಡ ಅಮ್ಮ, ಕಟ್ಟಿದ್ದು ನಾನು. ಸೊ ಇನ್ನು ಇಲ್ಲಿ ಫಸ್ಟ್ ರೌಂಡ್ ಆಯ್ತು, ಸೆಕೆಂಡ್ ರೌಂಡ್ ಆಯಿತು. ಈಗ ಆಪ್ಸ್ ರೌಂಡು ಕಾಯ್ತಾಯಿದ್ದೀನಿ. ಸೊ ಇಲ್ಲಿ ಪ್ರಿಪೇರ್ ಮಾಡ್ತಿದ್ದಾರೆ ನನಗೆ. ಇಲ್ಲಿ ಒಂದು ಏಜೆನ್ಸಿಗೆ ಬಂದಿದ್ದೀನಿ. ಆಲ್ರೆಡಿ ಟೈಮ್ 6 ಗಂಟೆ ಆಗಿಬಿಟ್ಟಿದೆ. ಈಗ ಜಸ್ಟ್ ಹೋಗಿ ಊಟ ಮಾಡ್ಕೊಂಬಂದೆ 5:30ಗೆ. ಸೊ ಇಲ್ಲಿ ಒಂದಿನ ಫುಲ್ ಟೈಮ್ ತೊಗೊಳುತ್ತೆ, ಬಟ್ ಇಟ್ಸ್ ಓಕೆ. ಕೆಲಸ ಒಂದು ಸಿಕ್ಬಿಟ್ರೆ ಸಾಕು ಸಿಚುವೇಶನ್ಗೆ. ಜಸ್ಟ್ ವೆಯ್ಟಿಂಗ್. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಇನ್ನೂ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿ. ಅದೇ ರೀ, ಕೆಲಸ ಸಿಕ್ಬಿಟ್ರೆ ಸಾಕು, ಅಷ್ಟೇ ಖುಷಿ. ಸೊ ಕೆಲಸ ಸಿಗ್ತಾ ಏನು ಎತ್ತ ಅಂತ ನಿಮ್ಗೆ ಅದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಓಕೆನಾ? ವೆಯ್ಟಿಂಗ್. ಟೈಮ್ 8 ಗಂಟೆ ಆಯಿತು. ಇನ್ನೂ ಫೈನಲ್ ರೌಂಡ್ ಕಾಯ್ತಾ ಇದ್ದೀನಿ ನಾನು. ಸೊ ಶುಡ್ ಸಿ ಏನು ಅಂತ. ಒಬ್ಬರು ಇಂಟರ್ವ್ಯೂ ತೊಗೋತಿದ್ದಾರೆ, ಇಲ್ಲೊಬ್ಬರು ಇಂಟರ್ವ್ಯೂ ತೊಗೋತಿದ್ದಾರೆ. ಇದನ್ನು ನೋಡಿ. ಸೊ ನಾನಿನ್ನ ವೆಯ್ಟ್ ಮಾಡ್ತಾಯಿದ್ದೀನಿ ಇಂಟರ್ವ್ಯೂಗೆ. ಸೊ ಆಪ್ಸ್ ರೌಂಡ್ ಇದೊಂದು ಇಂಟರ್ವ್ಯೂ ಮುಗಿದ್ರೆ ಆದರೆ ಕೆಲಸ ಸಿಗುತ್ತೆ. ಇವತ್ತೇ ಗೊತ್ತಾಗುತ್ತೆ ಕೆಲಸ ಸಿಗುತ್ತೋ ಇಲ್ವೋ ಅಂತ. ಸೊ ಎಲ್ಲ ಮುಗ್ದಾದ್ಮೇಲೆ ಮನೆಗೆ ಹೋಗಿ ನಿಮಗೆ ನನ್ನ ಕೆಲಸ ಆಯಿತಾ ಇಲ್ವೋ ಅಂತ ತಿಳಿಸ್ಕೊಡ್ತೀನಿ. ಆಫ್ಸ್ ಮ್ಯಾನೇಜರ್ ಹೆವಿ ಸ್ಟ್ರಿಕ್ಟ್ ಇದ್ದಾರೆ ಅಂತ ಹೋಗಿ ಬಂದವರೆಲ್ಲ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಎಲ್ಲ ದೇವ್ರ ಮೇಲೆ ಭಾರ ಬಿಟ್ಟಿರೋದು ಅಷ್ಟೇ. ಸೆಲೆಕ್ಟ್ ಆದ್ರೆ ನಾಳೆ ಹೋಗಿ ನಮ್ಮ ಸುಬ್ರಹ್ಮಣ್ಯನ ತೋಟಕ್ಕೆ ಪೂಜೆ ಮಾಡಿಬಿಡ್ತೀನಿ. ನೋಡೋಣ, ಆಗಿಲ್ಲ ಅಂದ್ರೂ ಮಾಡ್ತೀನಿ. ಟೈಮ್ ನೋಡಿ ಹೆಂಗಾಗ್ಬಿಟ್ಟೈತೆ. ಎದುರ್ಕೋತಾ ಇದ್ದೀನಿ ಎಲ್ಲದಕ್ಕೂ. ಪರವಾಗಿಲ್ಲ, ಲೆಟ್ಸ್ ಸಿ ವಾಟ್ ಬೆಸ್ಟ್ ವಿ ಕ್ಯಾನ್. ಸೊ ಫೈನಲಿ ಆಪ್ಸ್ ರೌಂಡ್ ಮುಗೀತು. ಸೊ ಈಗ ರಿಸಲ್ಟಿಗೆ ಕಾಯ್ತಾ ಇದ್ದೀನಿ. ಸೊ ತುಂಬ ದೂರ ಲೊಕೇಶನ್ ಆಗಿಬಿಟ್ರೆ ನನಗೆ ಹೆವಿ ಕಷ್ಟ ಆಗುತ್ತೆ. 2 ಲೊಕೇಶನ್ ಇದೆ. ಒಂದು ಲೊಕೇಶನ್ ನಮ್ಮ ಮನೆಗೆ ತುಂಬ ಹತ್ರ ಇದೆ. ಆ ಲೊಕೇಶನ್ಗೆ ಸಿಕ್ಕಿ ಸೆಲೆಕ್ಟ್ ಆಗಿಬಿಟ್ರೆ ಅಂತೂ ಜೀವನ ಪಾವನ ಆಗಿಬಿಡುತ್ತೆ. ನೋಡಬೇಕು ಸೆಲೆಕ್ಟ್ ಆಗಿದ್ದೀನೋ ಇಲ್ವೋ, ಫಸ್ಟ್ ಅದನ್ನು ಗೊತ್ತಾಗಬೇಕು. ಎಲ್ಲ ಹೋಗ್ಬಿಟ್ಟವ್ರು, ಇಲ್ಲಿ ವರ್ಕ್ ಮಾಡೋರೇ ಹೋಗ್ಬಿಟ್ಟಿದ್ದಾರೆ. ಇನ್ನು ಯಾರೂ ಇಲ್ಲ. ರಿಸಲ್ಟಿಗೆ ಪಾಪ ಅವ್ರು ಕಾಯ್ತಿದ್ದಾರೆ ನಂಗೆ ಹೇಳೋದಕ್ಕೆ. ರಿಸಲ್ಟ್ ಸಿಕ್ಕಿದ ತಕ್ಷಣ ಗೊತ್ತಿಲ್ಲ, ವೆರಿ ಎಕ್ಸೈಟೆಡ್. ಬಟ್ ರಿಸಲ್ಟ್ ಮನೆಗೆ ಹೋಗಿ ಹೇಳ್ತೀನಿ ಅಮ್ಮನ ಮುಂದೆ. ಪಾಸ್ ಆದರೂ ಹೇಳ್ತೀನಿ, ಫೇಲ್ ಆದರೂ ಹೇಳ್ತೀನಿ. ಓಕೆನಾ? ಸೊ ಬನ್ನಿ. ನಾನು ಇವಾಗ ಎಲ್ಲಿರೋದು ಗೊತ್ತಾ? ಹೆಣ್ಣೂರು ರೋಡ್ ಹತ್ರ ಬಂದಿರೋದು ನಾನು. ಹೆಣ್ಣೂರು ರೋಡು ಹತ್ತತ್ರ ನಾಗವರ. ನಮ್ಮ ಮನೆಯಿಂದ 30 ಕಿಲೋಮೀಟ್ರ್ ತೋರಿಸ್ತು. ಇಲ್ಲಿಂದ 30 ಕಿಲೋಮೀಟ್ರ್ ಬರೀ ಹೋಗ್ಬೇಕು. ನನ್ನ ಮೊಬೈಲಲ್ಲಿ 4% ಐತೆ. ಮ್ಯಾಪ್ ಹಾಕ್ಕೊಳ್ಳೋದು, ಹೆಂಗೆ ಹೋಗೋದು ಏನೇನೂ ಗೊತ್ತಿಲ್ಲ. ಫುಲ್ಲು ಕನ್ಫ್ಯೂಷನ್ನು. ಬಟ್ ಪರವಾಗಿಲ್ಲ, ರಿಸಲ್ಟ್ ನನಗೆ ಇದೆಲ್ಲ ತಲೆಗೆ ಬರ್ತಾನಲ್ಲ. ಫಸ್ಟ್ ರಿಸಲ್ಟ್ದು ಯೋಚನೆ ಆಗ್ತಾಯಿದೆ. ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಏನು ಬಿಲ್ಡಿಂಗ್ಗಳಪ್ಪ ಯಪ್ಪ! ಈ ಆ್ಯಂಗಲಲ್ಲಿ ಬೆಂಗಳೂರನ್ನ ಯಾವತ್ತೂ ನೋಡೇ ಇಲ್ಲ. ಎಲ್ಲಿ ನೋಡಿದ್ರೆ ಬಿಲ್ಡಿಂಗು, ಆ ಕಡೆ ನೋಡಿದ್ರೆ ಬಿಲ್ಡಿಂಗು, ಈ ಕಡೆ ನೋಡಿದ್ರೆ ಬಿಲ್ಡಿಂಗು.
ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳು. ಅಪ್ಪ ಎಷ್ಟು ಚೆನ್ನಾಗೈತೆ ಅಂದರೆ ಇವಾಗ ಅನಿಸ್ತೈತೆ ಬೆಂಗಳೂರು ನ್ಯಾಕ್ಟೆಕ್ ಸಿಟಿ ಅಂತ ಅಂತಾರೆ ಅಂತ. ನಾವು ಬರೀ ಮಹಾಲಕ್ಷ್ಮಿ ಆಗ್ಬಿಟ್ಟು ಆರ್ ಆರ್ ನಗರ, ವಿಜಯನಗರ ಅಂತ ತಾಕೊಂಡಿದ್ವಿ. ಬಟ್ ನಿಜವಾಗ್ಲೂ ಬೇರೆಯೇ ಐತೆ ನಮ್ಮ ಬೆಂಗಳೂರು. ಯಾವುದೋ ಒಂದು ಫ್ಲೈಓವರಲ್ಲಿ ಇದ್ದೀನಿ. ಇದು ಯಾವ ಫ್ಲೈಓವರ್ ಅಂದರೆ ಹಿಂಗೆ ಹೋಗಿ ಈ ಫ್ಲೈಓವರ್ ಇರೋದು ಹೋದರೆ ಲೆಫ್ಟ್ ತೊಗೊಂಡ್ರೆ ಗುರುಗುಂಟೆಪಾಳ್ಯ ಯಶವಂತಪುರಕ್ಕೆ ಹೋಗ್ತೀವಿ. ಆ ಫ್ಲೈಓವರ್ ಇದು. ಇಲ್ಲಿ ನನಗೆ ಈ ಲಾರಿಯಿಂದ ಏನೋ ಬೀಳ್ತೈತೆ, ನನಗೆ ಭಯ ಐತೈತೆ. ಇದು ನೀರಾ ಪೆಟ್ರೋಲಾ ಅಂತ. ನೀರೇ ಇರ್ತದೆ, ಪೆಟ್ರೋಲ್ ಎಲ್ಲ ಇದ್ರ ಲಾರಿಲೆಲ್ಲ ತೊಗೊಂಡೋಗಲ್ಲ. ಆದರೂ ಇಲ್ಲೆಲ್ಲ ಕಾರು ಗಾಡಿ ಪಕ್ಕದಲ್ಲಿರೋದ್ರಿಂದ ನನಗೆ ಪೆಟ್ರೋಲ್ ಸ್ಮೆಲ್ ಬರ್ತೈತೆ. ಆದರೂ ನೋಡ್ಕೊಂಡು ನೀರೇ ಯಾವಾಗ ಸುಮ್ಮನೆ ಜೀವನದಲ್ಲಿ ನಾವು ತುಂಬ ನೋಡೋದಿದೆ. ಹೋಗೋಣ, ನೀರು ಸೋತೈತೆ ಅಂತ. ಇಲ್ಲಿ ಎರಡು ಕಾರ್ ಪಕ್ಕ ನಿಂತ್ಕೊಂಡ್ರೆ ಅಷ್ಟೇ, ಅದ್ರ ಮೇಲೆ ಹೋಗೋಕ್ಕೆ ಆಗಲ್ಲ. ಅಲ್ಲಿ ನೋಡಿ, ಫೈನಲಿ ಮನೆಗೆ ಬಂದೆ. ಬೆಳಗ್ಗೆ ಹೋದವನು ರಾತ್ರಿ ನನ್ನ ಇನ್ನೊಂದು ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟೈತೆ. ಟೈಮ್ ಆಗಿದೆ ಹತ್ತಿರ 9:30 10 ಗಂಟೆ ಆಗಿದೆ. ನೀವೇ ನೋಡಿದ್ರಲ್ಲ, ಅಲ್ಲಿ ಇದ್ದಿದ್ದೆ ನನ್ನ ಹಬ್ಬ ಲಾಸ್ಟು. ತುಂಬ ಜನ ಬಂದಿದ್ರು. ಕರೆಕ್ಟ್ ಹಬ್ಬ ಕೆಲಸ ಹುಡ್ಕೊಂಡು ನಂದು ಆಫ್ಸ್ ರೌಂಡ್ ಫೈನಲ್ ರೌಂಡ್ ತನಕ ಹೋಯಿತು. ಐ ಆಮ್ ಮಲ್ಟಿ ಟ್ಯಾಲೆಂಟೆಡ್. ಓ, ನೀರು ಬೇರೆ ತಂದು ಬೆಳಗ್ಗೆ ಇಟ್ಟೇ ಇಲ್ಲ. ಓ ಮೈ ಗಾಡ್, ನೋ ನೋ ನೋ, ನಿನಗೆ ಮಾಡುವಿಲ್ಲ ನಾನು. ಅಮ್ಮನೇನಮ್ಮ ನೀನು? ಹಾಂ, ತುಂಬ ಹಿಂಸೆ ಯಾವುದು ಮಾಡಬಾರ್ದಪ್ಪ. ಸ್ಟಾರ್ಟ್ ಮಾಡಬೇಡ ನೀನು. ಏನಾಯ್ತು? ಚಿನ್ನಿ ಸಿಕ್ತಾ? ನಿನಗೇನು ಅನ್ಸುತ್ತೆ? ಹೊಡ್ಕೊಂಡ, ತಲೆ ಹೊಡ್ಕೊಂಡ. ಓ, ಇರಿ ಆಯ್ತಿರು. ಇಲ್ಲಿ ಬಾ, ಇಲ್ಲಿ ಯಾಕೆ ಅಲ್ಲಿ ಕೂತಿದ್ಯಾ? ಹಿಂಸೆ ಕೊಡ್ಬೇಕಲ್ವಾ ನನಗವನು? ಈ ಥರ ಹಿಂಸೆ ಬಾಯಿ. ಅಯ್ಯೋ ನೋ ಅಣ್ಣ, ಅಮ್ಮ ಊಟ ಮಾಡಿ ಬಿಡು. ಅಯ್ಯೋ ಏನ್ ದೊರೆ? ನೀನ್ ಯಾಕೆ ಇಲ್ಲಿ ಕೂತಿದ್ದಿ? ಇಲ್ಲಿ ಬಾರಿ ಕುತ್ಕೋ. ತಿನ್ನೋಕೆ ಹೆಂಗ್ ಮಾಡ್ಲಿ? ಇಲ್ಲಿ ಕುತ್ಕೋ ಬಾ. ಅಲ್ಲಮ್ಮ ಊಟ ಮಾಡಿ ಇರುವಣ. ಸೊ ನಾಗಲೇ ಹೇಳಿದೆ, ನಮ್ಮ ಮನೆಗೆ ಬಂದೆ ಏನು ಎತ್ತ ಅಂತ ಹೇಳ್ತೀನಿ. ಸೊ ನಿಮ್ಮ ಆಶೀರ್ವಾದದಿಂದ, ನಮ್ಮ ಸುಬ್ರಹ್ಮಣ್ಯ ಆಶೀರ್ವಾದದಿಂದ ನನ್ನ ಕೆಲಸ ಸಿಕ್ತು, ಸೆಲೆಕ್ಟ್ ಆದೆ. ಸೊ ಎಲ್ಲ ರೌಂಡು ಸೆಲೆಕ್ಟ್ ಆಯಿತು. ಸೊ ಕೆಲಸ ಆಯಿತು. ಚಿನ್ನಿ, ನನಗೆ ಈ ಮಾಮಗೆ ಕೆಲಸ ಸಿಕ್ತು. ಒಂದೇ ದಿನದಲ್ಲಿ ಕೆಲಸ ಸಿಕ್ತು ಮಮ್ಮಿ. ನಾನು ಹೇಳಿ ನನಗೆ ಮಮ್ಮಿ ಕೆಲಸ ಎಲ್ಲ ನಾನು ಅದನ್ನೇ ಇನ್ನೊಂದು ಹೇಳ್ತೀನಿ. ಕೆಲಸ ಸಿಕ್ಕಿದೆ. ಮತ್ತು ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ಕೆಂಗೇರಿ ಹತ್ರನೇ ಇರೋದು ಆಫೀಸು. ಇಲ್ಲಿಂದ 5-6 ಕಿಲೋಮೀಟ್ರ್ ಅಷ್ಟೇ ಆಫೀಸು. ದೊಡ್ಡ ವರ್ಕ್ ಸ್ಪೇಸು. ಪಾಪ ನಮ್ಮ ಸ್ಟಾರ್ಸ್ಗಳು ಎಲ್ಲರೂ ಅಪ್ಪು ಒಳ್ಳೇದಾಗುತ್ತೆ, ಕಾಯಿ ಒಳ್ಳೇದಾಗುತ್ತೆ, ನೀನು ಸುಮ್ಮನೆ ಹಿಂಗೆ ಮಾಡ್ಕೋಬೇಡ, ನಿಮ್ಮ ಅಕ್ಕನ ಮಾತು ಕೇಳು, ಅಮ್ಮನ ಮಾತು ಕೇಳು ಅಂತ ಎಲ್ಲ ಬೆಳಗ್ಗೆನ ಮೆಸೇಜ್ ಮಾಡಿದ್ರು. ಅವರು ಎಷ್ಟು ದೇವರನ್ನ ಬೇಡ್ಕೊಂಡಿದ್ರೋ ಗೊತ್ತಿಲ್ಲ. ತುಂಬ ಅದೇ ಹೇಳೋದು, ಅದೇ ಸ್ವಲ್ಪ ಸಂಬಳ ಕಮ್ಮಿ ನನ್ನ ಲಾಸ್ಟ್ ಕಂಪ್ನಿಗಿಂತ. ಬಟ್ ಪರವಾಗಿಲ್ಲ, ನೆಮ್ಮದಿ ಮುಖ್ಯ. ಕೆಲ್ಸಕ್ಕೆ ಯಾವುದಕ್ಕೋ ಒಂದು ಕೆಲ್ಸಕ್ಕೆ ಹೋಗ್ಬೇಕು ನಾನು ಅಷ್ಟೇ. ನನಗಂತೂ ನಿಜವಾಗ್ಲೂ ಮನೆಯಲ್ಲಿ MBA ನನಗೆ 2 ವರ್ಷ ಇನ್ನು ಹೆಂಗಿರ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಬಟ್ ಏನೋ ದೇವ್ರು ನನಗೆ ಅಂತ ಇಟ್ಟಿರ್ತಾನೆ. ಕೆಲಸ ಸಿಕ್ಕಿದೆ. ಬಟ್ ಅದೇ ನಾಳೆ ಇಂಡಕ್ಷನ್ನು ಅದು ಇದು ಎಲ್ಲ ಇದೆ. ನನಗೆ ಏನು ಹೇಳೋಕ್ಕೂ ಭಯ. ಈಗ ಇರೋ ದಿನ ಏನು ನಡೀತೋ ಅದನ್ನು ಮಾತ್ರ ಹೇಳೋದು, ನಿಯತ್ತಾಗಿ ನಿಜವಾಗಿ ಹೇಳೋದು ಕರ್ತವ್ಯ ನಂದು. ನಾನು ಹೇಳಿದ್ದೀನಿ, ಇವತ್ತೆಲ್ಲ ಆಯಿತು, ನೀವೇ ನೋಡಿದ್ರಿ. ಕೆಲಸ ಸಿಕ್ಕಿದ್ದು ನಿಜ, ಕೆಲಸ ಸೆಲೆಕ್ಟ್ ಆಗಿದ್ದು ನಿಜ. ಸೊ
ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಸ್ಟಾರ್ಸ್. ಥ್ಯಾಂಕ್ಸ್ ಹೇಳು. ದೇವ್ರಗ ನಮ್ಮ ದೇವ್ರೇ ದಳವಾಯಿ ಥ್ಯಾಂಕ್ ಯು ಸೊ ಮಚ್. ದಳವಾಯಿ ಅಂಪಾಪುರದಮ್ಮ 5,000 ರೂಪಾಯಿ ನೆನಪಿಸ್ಕೋ. ಏನು 5,000 ರೂಪಾಯಿದು? 5,000 ರೂಪಾಯಿದು ನೀನ್ ಅರ್ಕೆ ಹ್ಞೂ ಅದಕ್ಕೆ ಇಲ್ಲಿವರೆಗೂ ಬಂದಿದ್ಯಾ. ಯಾರು ನಾನು ತೀರಿಸ್ದೆ ಕಣೆ. ಎಲ್ಲಿ ಮನೆ ದೇವ್ರಿಗೆ ಹೋಗಿ ಇದ್ ಮಾಡ್ ಅಲ್ಲಿ ಮನೆ ದೇವ್ರದ್ದು ಮಾಡ್ತೀನಿ. ಭಾವನಾ ಭಾವ ಜಿಮ್ ಮುಗಿಸ್ಕೊಂಡು ಬರ್ತಿದ್ದಾರೆ. ಯಾವ ಬಾಣದ ಕಡಲಿಗೆ ಅಂಬಲಿಸಿದೆ ಮನ, ಬಾಣದ ಕಡಲಿಗೆ ಅಂಬಲಿಸಿದೆ ಮನ. ಮಮ್ಮಿ ಕಾಣಬಲ್ಲೆ ನೀ ಒಂದು ದಿನ ಕಡಲನು, ಕೂಡಬಲ್ಲೆ ನೀ ಒಂದು ದಿನ, ಕಾಣಬಲ್ಲೆ ನೀ ಒಂದು ದಿನ ಕಡಲನು, ಕೂಡಬಲ್ಲೆ ನೀ ಒಂದು ದಿನ. ನಂಗೆ ಅವ್ರು ಸಕ್ಕತ್ ಇಷ್ಟ. ಅಶ್ವಥ್ ಸರ್ ಅಲ್ಲ, ಸಿ ಅಶ್ವಥ್. ಮಮ್ಮಿ ಯಾವಾಗಂತೂ ಜ್ಞಾಪಕ ಐತಾ, ಇದನ್ನೇ ಈ ಸಾಂಗ್ಗಳನ್ನ ಹಾಕಿ ಹಾಕಿ ಕೇಳಿಸೋರು ನಮ್ಮಮ್ಮ ನಮ್ಮಪ್ಪ ಇಬ್ರು. ಅಶ್ವಥ್ ಸರ್ದು ಇನ್ನೊಂದು ಸಾಂಗ್ ಐತಲ್ಲ, ಯಾವ್ದು ಮಮ್ಮಿ? ಬಡವನಾದರೇನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ, ಉಳ್ಳವರ ಇದೇ ಒತ್ತು ಇದಕ್ಕೆ ಒತ್ತು ಮೈಮಾನ ಮುಚ್ಚುವೆ. ಸೂಪರ್. ಏನ್ ಮಮ್ಮಿ ಅದು ಅವರೇ ಬರ್ದಿ, ಅವರೇ ಮ್ಯೂಸಿಕ್ ಡೈರೆಕ್ಟರು, ಅವರೇ ಹಾಡಿರೋದಾ? ಸೂಪರ್ ಸಾಂಗ್ಸ್. ಆದರೆ ಅಪ್ಪ ಅವಾಗ ಒಂದು ದರ ಆಯ್ತಲ್ಲ. ಆಯ್ತು, ನಾನು ಈಗ ಒಂದು ಕ್ವಶನ್ ಕೇಳ್ತೀನಿ, ಆನೆಸ್ಟಾಗಿ ಉತ್ತರ ಕೊಡಬೇಕು ಆಯಿತಾ? ಇಬ್ಬರು ಅಂತ ಅನ್ನಂಗಿಲ್ಲ ಆಯಿತಾ? ರಾಜ್ಕುಮಾರ್ ಸರ್ರ ಅಶ್ವಥ್ ಸರ್ರ? ರಾಜ್ಕುಮಾರ್. ಅವರ ರಾಜ್ಕುಮಾರದಲ್ಲಿ ಭಕ್ತಿ ಸಾಂಗ್ ಕೇಳ್ತಾ ಇದ್ರೆ ಅಲ್ಲೇ ಒಳಗಡೆ ಹೊಟ್ಟೋಗಿರ್ತಿ ಗೊತ್ತು. ರಾಘವೇಂದ್ರನದು ಹಳೇ ಸಾಂಗ್ಸ್ಗಳಿದೆ ರಾಜ್ಕುಮಾರ್ ಆಡಿರೋದು, ಅದೆಲ್ಲ ಫುಲ್ ಬಯಟ್ ನನಗೆ. ಹೌದಾ? ತಾತ ಯಾವಾಗಲೂ ಹಾಕಿ 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 ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ, ಆ ಹಾಡುಗಳು. ಮತ್ತೆ ಇನ್ನೊಂದು ಆಂಜನೇಯಂದು ಬೃಂದಾವನವೇ ಮಂತ್ರಾಲಯ. ತುಂಬಾ ನನಗೆ ರಾಜ್ಕುಮಾರ್ ಸರ್ದು ಆಂಜನೇಯನ್ ಸಾಂಗ್ ಸಕ್ಕತ್ ಇಷ್ಟ. ಎಲ್ಲೆಲ್ಲ ಎಲ್ಲೆಲ್ಲೂ ಹನುಮ ಎಲ್ಲೆ ಇದು ಯಾವ ಕೇಳಿದ್ದೀನಿ ಮಮ್ಮಿ ನಾನು, ಸಕ್ಕತ್ ಇಷ್ಟ ಆಡೋದು. ಎತ್ತಲೋ ಮಾಯವಾದ ಮುತ್ತಿನ ಮೂಗುತಿ ನೀನು, ಎತ್ತಿ ತಂದು ಎಲ್ಲಿಂದ ರಾಯ ಮುತ್ತೆತ್ತರಾಯ. ಸೂಪರ್ ಅಲ್ಲ ಅಪ್ಪ. ಅಮ್ಮ ಸೀತಮ್ಮನ ಅಪ್ಪ ಮಗನಲ್ಲಿ ಮತ್ತೆ ನಗೆಯ ತಂದನು ಮಹಾವೀರ ಮಾರುತಿರಾಯ. ಅಯ್ಯ ಹತ್ರ ತುಂಬ ಚೆನ್ನಾಗೈತೆ. ಕೆಂಗೆಲ್ಲ ಕೆಂಗಲ್ಲ ಹನುಮಂತರಾಯ, ಓ ಕೆಂಗೆಲ್ಲ ಹನುಮಂತರಾಯ. ಅದು ರಾಘವೇಂದ್ರನ್ ಸಾಂಗ್ ಆಡಿರೋದು. ಆಮೇಲೆ ಆಂಜನೇಯ ಸ್ವಾಮಿದು ಆಂಜನೇಯನ್ ಸಾಂಗು, ಅಯ್ಯಪ್ಪ ಸಾಂಗು. ದೇವ್ರೆ, ಅದಿದು SPB ಸರ್ ಆಡಿರೋದು. ರಾಜ್ಕುಮಾರ್ ಆಡಿದ್ದಾರೆ, ಕೇಳಿ ನಿಜವಾಗ್ಲು. ಮಮ್ಮಿ ಅಯ್ಯಪ್ಪ ಸ್ವಾಮಿ ಸಾಂಗ್ SPB ಸರ್ ಮತ್ತೆ ಇವರು ಅವ್ರ ಹೆಸರೇನು? ಅಪ್ಪು ಆಯ್ತು, ಅವ್ರು ಹೇಳಿದ್ದಾರೆ XCPನೂ ಇವ್ರು ಇನ್ನೊಬ್ರು ಇದಾರಲ್ಲ, ಯಾರು? ಯೇಸುದಾಸು. ಅವರೆಲ್ಲ ನಮ್ಮ ರಾಜ್ಕುಮಾರ್ ಆಡಿದ್ದಾರೆ ಕೇಳಿ. ಹೌದಾ? ಅಯ್ಯಪ್ಪ ಸ್ವಾಮಿ ಸಾಂಗ್ ಸ್ವಲ್ಪ ನೋಡು ಬಿಡು. ನನಗೆ ಅಯ್ಯಪ್ಪ ಸ್ವಾಮಿ ಅಂದ ತಕ್ಷಣ ಆ ಅಯ್ಯಪ್ಪ ಸ್ವಾಮಿ ಸಾಂಗೇ ಜ್ಞಾಪಕ ಆಗೋದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ. ಮಮ್ಮಿ ಆಗಿನ ಕಾಲ ಎಷ್ಟು ಚೆನ್ನಾಗಿತ್ತಲ್ಲ ಮಮ್ಮಿ, ನಿಜವಾಗ್ಲು. ನನಗೆ ಆಗಿನ ಕಾಲ ಜ್ಞಾಪಕ ಆಗಿದ ತಕ್ಷಣ ಒಂದು ಸಾಂಗ್ ಜ್ಞಾಪಕ ಆಗುತ್ತೆ ಅಷ್ಟೇ. ಅದು ಯಾವ್ದು ಗೊತ್ತಾ? ಅದದು
ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಅವಾಗೆಲ್ಲ ಅದು ಮತ್ತು ಇದು ಏನದು ಇನ್ನೊಂದು ಅದು ಒಂದು ಹುಡುಗಿ ಮೂಲಕ ಚೆನ್ನಾಗಿ ಆಡ್ತಾಳ ಸಾಂಗ್ ಯಾವುದದು ಒಂದು ಹೆಂಗಸು ಇದು ಏನದು ಅಭ್ಯಂಜನ ಮಾಡೋದು ಮತ್ತು ದೀಪ ಹಚ್ಚೋದು ನಾಗಮಂಡಳ ಫಿಲಮ್ ಸಾಂಗ್ ಅದು ಯಾವ್ದು ಅದು ನಂಗೆ ಸಖತ್ ಇಷ್ಟ ಆ ಸಾಂಗು. ಮೌಲ್ಯಕ ಆ ನಾಗಮಂಡಳ ಸಾಂಗ್ ಯಾವುದು? ಕಂಬದ ಮ್ಯಾಲಿನ ಗೊಂಬೆ ನಂಬಲೆ ನಿನ್ನ ನಗೆಯನ್ನ ಮುತ್ತಿನ ಮ್ಯಾಲಿನ ಚಿತ್ತಾರವೇ ಆಮೇಲೇನು ಇಬ್ರಾಣ 3 2 ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡೇನು ಮತ್ತು ಅರಿಯುವುದೇನಾ ಹಬ್ಬವಾಗುವುದೇನಾ. ಈ ನಾಗಮಂಡಳ ಫಿಲಮ್ ಮಾಡಿರೋದು ನಾಗಭರಣ ಸರ್ ತಾನೆ? ನಾಗಭರಣ ಇದು ಮಾಡಿರೋದು ಪ್ರಕಾಶ್ ರೈ ಆ್ಯಕ್ಟಿಂಗ್ ಮಾಡಿರೋದಲ್ಲ. ವಿಜಯಲಕ್ಷ್ಮಿ ಪ್ರಕಾಶ್ ಚೆನ್ನಾಗಿತ್ತಲ್ಲ ಮಮ್ಮಿ ಆಗ ಅಮ್ಮ. ಇವಾಗ ನೀನು ಮುಂಚೆ ನೀನು ವಯಸ್ಸು ಆಗಿ ಇದರಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಯಾವಾಗ 90s, ನಾಟ್ ಇವನ್ 2000 ಮಮ್ಮಿ. 90s ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಏನು ಡಿಫ್ರೆನ್ಸ್ ಇದೆ ಮಮ್ಮಿ ಆಗಿನ ದೇವಸ್ಥಾನಕ್ಕೆ ಹೋಗೋ ಇದಕ್ಕೂ ಇವಾಗಿನ ಹೋಗೋ ದೇವಸ್ಥಾನಕ್ಕೂ? ಏನು ಗೊತ್ತಾ, ಅವಾಗ ಶ್ಲೋಕಗಳು ಅದೆಲ್ಲ ಪೂರ್ತಿ ಹೇಳ್ತಾಯಿದ್ರು, ಈಗೆಲ್ಲ ಶಾರ್ಟ್ ಫಾರ್ಮ್ ಮಾಡ್ಕೊಂಬಿಟ್ಟವ್ರು ಅವರು. ಆಮೇಲೆ 10 ರೂಪಾಯಿಗೆ ಹಾಕೋರ್ಗೆ ಒಂಥರ ಅರ್ಚನೆ ಮಾಡ್ತಾರೆ, 100 ರೂಪಾಯಿ ಹಾಕೋರ್ಗೆ ಒಂಥರ ಅರ್ಚನೆ ಮಾಡ್ತಾರೆ. ಆಬ್ವಿಯಸ್ಲಿ ಅಲ್ವಾ ಮಮ್ಮಿ, ಒಂದು ಇದ್ರ ಥರನೇ ಮಾಡ್ತಾರೆ. ಅವಾಗೆಲ್ಲ ಇರಲಿಲ್ಲ ಅಪ್ಪು. ಹೌದಾ? ಇರಲಿಲ್ಲ ತುಂಬ. ಇವಾಗ ಮಾತಿಗೆ ಹೇಳ್ತೀನಿ, ಎಣ್ಣೆ ಅಂಗಡಿ ಅಂತ ನಾವು ಹೋಗಿದ್ವಲ್ಲ ಕಾಟನ್ಪೇಟೆನಲ್ಲಿ, ಮಕ್ಳಿಗೆ ಅಂತರ ಹಾಕೋದು, 1 ರೂಪಾಯಿ ನಾವು ನನ್ನ ಗ್ಯಾಪ್ನ ಇದ್ದಂಗೆ. ಯಾಕೆಂದರೆ ನಾವು ಆ ಏರಿಯಾದಲ್ಲೇ ಕಾಟನ್ಪೇಟೆಲ್ಲೇ ಹುಟ್ಟಿ ಬೆಳೆದಿರೋರಲ್ವ. 1 ರೂಪಾಯಿ, ಆಮೇಲೆ 1 ರೂಪಾಯಿ ಅನ್ನೋದೇ ಕಮ್ಮಿ ಬಿಡು, 4 ಆಣೆ 5 ಪೈಸೆ ಅದನ್ನು ಹಾಕಿದ್ರೆ ಅಲ್ಲಿ ಕುತ್ಕೊಂಡಿರೋರು ಅವರ ತಂದೆನೋ ಅವ್ರ ತಾತನೋ ಗೊತ್ತಿಲ್ಲ, ನಮಗೆ ಹಿಂಗೆ ಬಳೆ ನೀವುಳಿಸಿ ಬೊಟ್ಟಿಕ್ಕಿ ಕಳಿಸೋರು, ಹಾಕೊಂಬರ್ತಾಯಿದ್ವಿ ನಾವು. 4 ಆಣೆ ಸುಮ್ಮನೆ ಕಾಯಿನು ಅವಾಗ. ಇವತ್ತು 800 ರೂಪಾಯಿಗೊಂದು ಲೈನು, 500 ರೂಪಾಯಿಗೊಂದು ಲೈನು, 300 ರೂಪಾಯಿಗೊಂದು ಲೈನು. ಎಲ್ಲ ಸಣ್ಣ ಮಕ್ಕಳು ಬಂದಿರೋರೆ. ಮಕ್ಳಿಗೋಸ್ಕರ ತಂದೆ ತಾಯಿ ಏನು ಬೇಕಾದ್ರೂ ತ್ಯಾಗ ಮಾಡೋಕೆ ರೆಡಿ ಇರ್ತಾರೆ. ಅವ್ರ ದುಡ್ಡು ಇದ್ರೂ ಇಲ್ಲದೇ ಇದ್ರೂ ಅವತ್ತು ದಿವಸ 6 ರೂಪಾಯಿ ಸುರಿದು ಒಂದು ನಂತರ ಹಾಕಿದ ನನ್ನ ಮಗು ಹುಷಾರಾಗಲಿ ಅನ್ನೋದಕ್ಕೋಸ್ಕರ. ದೇವರಣ್ಣಗೂ ಎಲ್ಲರ ಹತ್ರ ಇರಲ್ಲ ಗೊತ್ತಾ ದುಡ್ಡು, ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಅದು ಒಂದು ನಾನು ಹೇಳೋದು ಆ ಥರ ಎಲ್ಲ. ಇವಾಗೆಲ್ಲ ಹೋಯ್ತು, ದುಡ್ಡು ಬದಲಾದಂಗೆ ಜನನೂ ಬದಲಾದ್ರು, ಎಲ್ಲ ಬದಲಾದ್ರು. ಅವ್ರು ನನಗೆ ಒಬ್ರು ಯಾರೋ ಕಮೆಂಟ್ ಮಾಡಿದರು, ನೆಮ್ಮದಿ ಮುಖ್ಯ ಸುಬ್ಬಿಯಮ್ಮ, ಯಾಕೆ ತಲೆ ಕೆಡಿಸ್ಕೋತೀರಾ, ದುಡ್ಡುದೆಲ್ಲ ಆ ಕಡೆ ಬಿಡಿ ಅಂತ. ಬಟ್ ಅದು ಸುಳ್ಳು ಅನ್ಸ್ಬಿಟ್ಟಿದೆ ನನಗೆ. ನಿಜ, ದುಡ್ಡು ಇದ್ರೇನೆ ನೆಮ್ಮದಿ, ದುಡ್ಡು ಇಲ್ಲ ಅಲ್ದಿರೋದಕ್ಕೆ ನೆಮ್ಮದಿ ಕೆಡಿಸ್ಕೊಂಡಿರೋದು, ನೆಮ್ಮದಿ ಇದಾಗಿರೋದು. ಬೆಳಗ್ಗೆಯಿಂದ ಎಷ್ಟು ಟೆನ್ಷನ್, ಇವತ್ತು ಬಾಡಿಗೆ ಪೇ ಮಾಡೋಷ್ಟೊತ್ತಿಗೆ ಎಷ್ಟು. ನಾವಿವಾಗ ತುಂಬ ಏರಿಯಾಗಳಲ್ಲಿ ಇದ್ದೀವಿ ನಾವು ಅಲ್ವಾ. ನಾನು ಒಂದೊಂದು ಏರಿಯಾ ಹೇಳ್ತೀನಿ ಆಯಿತಾ. ಆ ಏರಿಯಾದಲ್ಲಿ ನಿನ್ನ ಫೇವ್ರೆಟ್ ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು ವಿಲ್ ಎಂಡ್ ದಿಸ್, ಓಕೆನಾ? ಸೊ ಫಸ್ಟ್ ನಾವು ಇದ್ದಿದ್ದು, ನೀನು ಫಸ್ಟ್ ಇದ್ದಿದ್ದು ಕಾಟನ್ಪೇಟೆಲಿ ನಿಂಗೆ ಯಾವ ದೇವಸ್ಥಾನ ಸಕ್ಕತ್ ಇಷ್ಟ ಜ್ಞಾಪಕ ಇರೋದು ಹೋಗ್ತಾ ಇದ್ದಿದ್ದು? ಕಾಟನ್ಪೇಟೆನಲ್ಲಿ ಒಂದು ಚಿಕ್ಕಪೇಟೆನಲ್ಲಿ ಒಂದು ರಾಘವೇಂದ್ರ ದೇವಸ್ಥಾನ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ರು, ಆ ದೇವಸ್ಥಾನ. ಓಕೆ. ಶ್ರೀನಗರದಲ್ಲಿ ಮಾಮೂಲು ನಮ್ಮ ಮನೆ ದೇವರು ಪಟಾಳದಮ್ಮ ದೇವಸ್ಥಾನ ನಿಂಗೆ, ಮನೆ ದೇವರು ಪಟಾಳದಮ್ಮ ದೇವಸ್ಥಾನ ನಿಂಗೆ ಇದು ಇಷ್ಟ ಶ್ರೀನಗರದಲ್ಲಿ. ಸೊ ಬೋಯಿಪಾಳ್ಯ ಬಿಟ್ಟು ತಿಮ್ಮಪ್ಪನ ದೇವಸ್ಥಾನ ಅಪೆಕ್ಸ್ ಬ್ಯಾಂಕ್ ಹತ್ರ ಒಂದೈತಿ, ಇದಕ್ಕೆ ಹೋಗ್ತಾ ಇದ್ವಿ ಯಾವಾಗಲೂ. ಎಲ್ಲಿ ಬರುತ್ತೆ ಹೇಳೋದು? ಬ್ಯಾಂಕ್ಗಳನ್ನ ಹತ್ರನಾ? ಅಪೆಕ್ಸ್ ಬ್ಯಾಂಕ್ ಹತ್ರ. ಶ್ರೀನಗರ ಬಸ್ ಸ್ಟಾಪ್, ಅಪೆಕ್ಸ್ ಬ್ಯಾಂಕ್ ಒಂದೊಂದು ಸ್ಟಾಪ್ ಬರುತ್ತೆ. ಬಸ್ ಸ್ಟಾಪ್ಗಿಂತ ಒಂಚೂರು ಹಿಂದಕ್ಕೆ ಅಷ್ಟೇ. ಹಿಂದೆನಾ? ಬಸ್ ಸ್ಟಾಪ್ ಫುಲ್ ಬಸ್ ಸ್ಟಾಪ್. ಹೌದು, ಹಿಂದಗಡೆ ಸ್ಟಾಪ್ ಒಂದು ಬರುತ್ತೆ ಅಪೆಕ್ಸ್ ಬ್ಯಾಂಕ್. ಅದಾದ್ಮೇಲೆ ಶ್ರೀನಗರ ಲಾಸ್ಟ್ ಬಸ್ ಸ್ಟಾಪ್ ಬರೋದು. ಓಕೆ ಓಕೆ, ಗೊತ್ತಾಯ್ತು ಬಿಡು, ಗೊತ್ತಾಯ್ತು. ಅಲ್ಲೊಂದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಇದೆ. ಗೊತ್ತಾಯ್ತು ನಂಗೆ. ಸೂಪರ್. ನಮ್ಮಪ್ಪ ಚಿಕ್ಕವರಿದ್ದಾಗ ನಮ್ಮನ್ನೆಲ್ಲ ಬೆಳಿಗ್ಗೆ ಕರ್ಕೊಂಡೋಗಿ ಇದ್ರ ದೇವಸ್ಥಾನ ಬೆಳಿಗ್ಗೆ ಬರುತ್ತೆ. ಗೊತ್ತು ಮಮ್ಮಿ. ನಾವು ಇದಕ್ಕೆ ನಾಗಪಂಚಮಿಗೆ ಮತ್ತೆ ತಾತ ಕರ್ಕೊಂಡು ಹೋಗೋದಲ್ಲ, ಅದು ಯಾವ ದೇವಸ್ಥಾನ? ಅದು ಮುಚ್ಬಿಟ್ರೆ ನಮ್ಮ ದೇವಸ್ಥಾನನ? ಇಲ್ಲ, ಎಲ್ಲ ಮುಚ್ಬಿಟ್ಟವ್ರೆ ಅಂದ್ರೆ ಸುಮ್ಮನೆ ಟೆಂಪಲ್ ಮಾಡಿ ಇಟ್ಬಿಟ್ಟವ್ರು ಅಷ್ಟೇ. ಹೌದಾ? ಅದು ಜ್ಞಾಪಕ ಐತೆ ಗೊತ್ತಾ ನನಗೆ.
ಇದೆ ಒಟ್ಟಿನಲ್ಲಿ ಈಗಲೂ ಇದೆ ಅಂದರೆ ನಾಗಪ್ಪಂದು ಹುಟ್ಟೆಲ್ಲ ಇತ್ತು ಅವಾಗ. ಈಗ ಸುಬ್ರಹ್ಮಣ್ಯಂದು ಮತ್ತು ಇದು ಭವಿಪಾಳ್ಯ ಬೋವಿಪಳ್ಳ ಅಲ್ವಾ ಕರ್ಮಾರಮ್ಮನ ದೇವಸ್ಥಾನ, ಕರ್ಮಾರಮ್ಮನ ದೇವಸ್ಥಾನ ಮಾತ್ರ ಪ್ರಸನ್ನ ವೀರಾಂಜನೇಯ ದೇವಸ್ಥಾನ, ನಮ್ಮ ಸುಬ್ರಹ್ಮಣ್ಯನ ದೇವಸ್ಥಾನ, ಪಂಚಮುಖಿ ಗಣೇಶ ದೇವಸ್ಥಾನ, ಸೊಲ್ಲಾಪುರದ ದೇವಸ್ಥಾನ, ಕರ್ಮಾರಮ್ಮನ ದೇವಸ್ಥಾನ ಅಂತೂ ಯಪ್ಪ ಮಿಸ್ಸೇ ಇಲ್ಲ ಮಮ್ಮಿ. ಶುಕ್ರವಾರ ಬ್ಲಾಕ್ ಅಲ್ಲಿ. ಸೊ ಅದು ಕವರ್ ಮಾಡ್ಬಿಡ್ತು. ಆಮೇಲೆ ಇದು ಶ್ರೀಕೃಷ್ಣ ಇಸ್ಕಾನು. ಅಪ್ಪ ಅದು ನಮ್ಮ ಏರಿಯಾ ಮಮ್ಮಿ, ನನ್ನ ಏರಿಯಾ ಅದು ಮಮ್ಮಿ. ಆ ಅದು ಕರ್ಮಾರಮ್ಮ, ಸೊಲ್ಲಾಪುರದಮ್ಮನ ದೇವಸ್ಥಾನ ಗೆಳೆಯರ ಬೆಳಗ್ಗೆ ಹತ್ರ ಬರುತ್ತೆ. ಚಂದ. ಸರಸ್ವತಿಪುರಮಲ್ಲಿ ಪಂಚಮುಖಿ ಗಣೇಶನ ದೇವಸ್ಥಾನ. ಇನ್ನೇನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ತಾನೆ ಪಂಚಮುಖಿ ಗಣೇಶ. ಈ ಸರಸ್ವತಿಪುರಂ ನಾವಿದ್ವಲ್ಲ, ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಇತ್ತಲ್ಲ ಇಲ್ಲಿ, ಗಣಪತಿ ದೇವಸ್ಥಾನ, ಮಾಮೂಲು ಸಿಂಪಲ್ ಗಣಪತಿ ದೇವಸ್ಥಾನ. ಅದು ಪಂಚಮುಖಿ ಗಣೇಶ ದೇವಸ್ಥಾನ ಅಲ್ವಾ? ಅದು ಸರ್ಕಲಲ್ಲಿ ಬರೋದು ಪಂಚಮುಖಿ. ಪಂಚಮುಖಿ ಗಣೇಶನ ದೇವಸ್ಥಾನ. ಸೂಪರ್. ಆರ್ ನಗರದಲ್ಲಿ ಅಂದಾಗ ನಿಂಗೆ ಇದು ಈ ನೆನಪಾಗುತ್ತಲ್ಲ, ರಾಜರಾಜೇಶ್ವರಿ ದೇವಸ್ಥಾನ. ಏನು ದೇವಸ್ಥಾನ, ಹನುಮಿಷಮ್ಮ ದೇವಸ್ಥಾನ. ಗಿರಿನಗರದಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್, ಅದ್ರ ಪಕ್ಕದಲ್ಲೇ ಒಂದು ವಾಸವಿ ದೇವಸ್ಥಾನ. ಅಮ್ಮ ದೇವಸ್ಥಾನಕ್ಕೆ ಹೋಗ ಸಿಗೋ ನೆಮ್ಮದಿ ಇನ್ಯಾವ್ದಲ್ಲ ಸಿಗಲ್ಲ ಮಮ್ಮಿ. ಅದು ಅವ್ರವ್ರ ಅನುಭವಕ್ಕೆ ಬಿಟ್ಟಿದ್ದಷ್ಟೇ. ನಿಜ ಅಲ್ಲ? ನಿಜವಾಗ್ಲೂ ನಾವು ಹೋಗಿ ಬಂದ್ಮೇಲೆ ಒಂಥರ ರಿಲ್ಯಾಕ್ಸ್ ಆಗದೆ, ಆ ನೆಗೆಟಿವ್ ಹೋಗಿ ಪಾಸಿಟಿವ್ ಬಂದಿರುತ್ತೆ ಅಂತ ಅರ್ಥ. ಸೂಪರ್. ಸೊ ಗೈಸ್, ಇವತ್ತು ತುಂಬ ಚೆನ್ನಾಗಿತ್ತು ದಿನ. ಯಾಕೆ ನಮ್ಮಮ್ಮ ಮೊನ್ನೆ ಒಂದು ಮಾತು ಹೇಳಿದ್ರು, ಹಿಂಗೆ ಮಾತಾಡ್ತಾ ಬ್ಲಾಗಲ್ಲಿ ಹೇಳಿದ್ದಾರೆ, ಬೆಳಗ್ಗೆ ಎದ್ದುಬಿಟ್ಟು ನೀನು ಬೆಳಗ್ಗೆ ಬೇಗ ಎದ್ದು ಅದೊಂದು ಆ ದಿನಾನ ಎಂಜಾಯ್ ಮಾಡು. ಲೇಟಾಗಿ ಎದ್ದೇಳೋದೆಲ್ಲ ಆಗ್ತಾಯಿತ್ತಲ್ಲ ಈ ನಡುವೆ. ಸೊ ಈ ನಡುವೆ ಡಿಸಿಪ್ಲಿನ್ ಆಗಿ ಶಿಸ್ತಿನಿಂದ ಎದ್ರೆ ಎಲ್ಲ ಚೆನ್ನಾಗಿ. ಸೊ ಬೆಳಗ್ಗೆ ಇವತ್ತು ಬೇಗ ಎದ್ದೆ, ಮನೆ ಸ್ವಲ್ಪ ಹಾಲು ಗೀಲು ತೊಗೊಂಬಂದೆ, ಆನಮ್ನ ಕರ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡಿ ಹೋದವನು ರಾತ್ರಿ ಬಂದು ಕುತ್ಕೊಂಡ್ರೆ ಎಷ್ಟು ಖುಷಿಯಾಗಿ ನೆಮ್ಮದಿಯಾಗಿ ಕುತ್ಕೋತಾ ಇದ್ದೀನಿ ಅಂದರೆ, ನೆನ್ನೆ ಮೊನ್ನೆ ಎಲ್ಲ ಹೋರಾಡ್ತಾ ಇದೆ. ಉದ್ಯೋಗಂ ಪುರುಷ ಲಕ್ಷಣಂ ಇದೆ ಅಲ್ಲ. ಸೊ ತುಂಬ ಖುಷಿ ಆಗ್ತಿದೆ ಗೈಸ್ ಇವತ್ತಿನ ದಿನ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, see you all, take care, bye and have a wonderful day stars. Appu always loves you, tata. ನಾನು ಹಾಡಾಡ್ದೆ ಹೆಂಗೆ ಅಂತ ಹೇಳ್ರಿ. ನಾನು ನಿಮಗೋಸ್ಕರನೇ ಆಡಿದ ಹಾಡನ್ನ.